ಮಂಗಳೂರಿನಲ್ಲಿ ಮತ್ತೊಂದು ದುರಂತವಾಗಿದೆ ಎನ್ನುವಂತಹ ಮಾಹಿತಿ. ಕಡಲಬ್ಬರಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಇಬ್ಬರು ಮೀನುಗಾರರು ಸಮುದ್ರ ಪಾಲಾಗಿದ್ದಾರೆ ಎನ್ನುವಂತಹ ವಿಚಾರ ಇದೆ. ನಾಡದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದಂತಹ ಸಂದರ್ಭದಲ್ಲಿ ಇಬ್ಬರು ನೀರು ಪಾಲಾದಂತಹ ಘಟನೆ. ನೀರಿನಲ್ಲಿ ಕಣ್ಮರೆಯಾಗಿರುವ ಮೀನುಗಾರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ವರುಣ ಮರಣ ಮೃದಂಗವನ್ನ ಬಾರಿಸ್ತಾ ಇರುವಂಥದ್ದು. ಕಡಲಬ್ಬರಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಈ ಮೂಲಕ ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರಕ್ಕೆ ಬಲಿಯಾದವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ನಾಡದೋಣಿಯಲ್ಲಿ ಮೀನುಗಾರಿಕೆಗೆ ಅಂತ ಸಮುದ್ರಕ್ಕೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಇಬ್ಬರು ಮೀನುಗಾರರು ನಾಪತ್ತೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಅವರಿಗಾಗಿ ಈಗ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನಾಪತ್ತೆಯಾದವರ ಫೋಟೋವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಮೂಲಕ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಇಬ್ಬರು ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರಿಬ್ರು? ಎಚ್ಚರಿಕೆಯ ನಡುವೆಯೂ ಕೂಡ ಇವರು ಸಮುದ್ರಕ್ಕೆ ಇಳಿದಿದ್ಯಾಕೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಖಂಡಿತ ಮಳೆಯ ಅಬ್ಬರ ಹೆಚ್ಚಾದಂಥ ಸಂದರ್ಭದಲ್ಲಿ ಕಡಲ್ನ ಅಬ್ಬರವೂ ಹೆಚ್ಚಾಗಿದೆ. ಹಾಗಾಗಿ ಕಳೆದ ಸುಮಾರು 1 ವಾರಗಳಿಂದಲೂ ಯಾರೂ ನದಿಯ ತೀರಕ್ಕೆ ಹೋಗಬಾರ್ದು, ಸಮುದ್ರದ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಕಟ್ಟೆಚ್ಚರವನ್ನ ಜಿಲ್ಲಾಡಳಿತ ನೀಡಿತ್ತು. ಅದರಲ್ಲೂ ಮೀನುಗಾರರು ಮೀನುಗಾರಿಕೆಗೆ ಖಂಡಿತವಾಗಿ ತೆರಳಲೇಬಾರ್ದು, ಯಾವುದೇ ಬೋಟ್ಗಳು ಫಿಶಿಂಗ್ ಮಾಡ್ತಿದ್ರೆ ಅದು ವಾಪಸ್ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಯಾವುದೇ ದೋಣಿಗಳಾಗಲಿ ನಾಡದೋಣಿಗಳಾಗಲಿ ಯಾರೂ ಫಿಶಿಂಗ್ ಮಾಡುವಾಗಿಲ್ಲ. ಆದರೆ ಇವತ್ತು ತೋಟಬೆಂಗ್ರೆಯ ಮಂಗಳೂರಿನ ತೋಟಬೆಂಗ್ರೆಯ ಇಬ್ಬರು ನಿವಾಸಿಗಳಾದಂಥ ಯಶವಂತ್ ಮತ್ತು ಕಮಲಾಕ್ಷ ಅವರು ನಾಡದೋಣಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ರು. ನಾಡದೋಣಿ ಮೀನುಗಾರಿಕೆ ಮಾಡುವಾಗ ಕಡಲ್ನ ಅಬ್ಬರ ಹೆಚ್ಚಾಗಿ ಅದು ಪಲ್ಟಿಯಾಗಿದೆ. ಪಲ್ಟಿಯಾದ ಸಂದರ್ಭದಲ್ಲಿ ಅವರಿಬ್ಬರು ನಾಪತ್ತೆ ಆಗಿದ್ದಾರೆ. ಅವರ ಮೃತದೇಹದ ಪತ್ತೆ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಆದರೆ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ಆದರೆ ಅವರ ಬಳಕೆ ಮಾಡಿದಂಥ ನಾಡದೋಣಿ ದಡಕ್ಕೆ ಬಂದು ಬಿದ್ದಿದೆ. ಹಾಗಾಗಿ ಅವರು ಇಬ್ಬರು ಕಣ್ಮೆರೆ ಆಗಿದ್ದಾರೆ. ಅವರನ್ನು ಹುಡುಕಾಡುವಂಥ ಪ್ರಯತ್ನಗಳು ಮುಂದುವರೆದಿದೆ. ಈ ಒಂದು ಮಳೆಯ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಡಲ್ನ ಅಬ್ಬರ ಇದ್ರೂ ಮೀನುಗಾರಿಕೆಗೆ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರಂತ ನಡೆದಿರುವಂಥದ್ದು. ಪ್ರೇಮ್, ಓಕೆ, ಈಗ ಅವರನ್ನ ಹುಡುಕುವಂತಹ ಕಾರ್ಯ ಹೇಗೆ ಆಗ್ತಾ ಇದೆ? ಯಾವ ರೀತಿ ಅಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ ಅಂತ ಹೇಳಿ? ಸ್ಥಳೀಯ ಮೀನುಗಾರರು ಜೊತೆಗೆ ಕರಾವಳಿ ಕಾವಲು ಪಡೆಯ ಪೊಲೀಸರು ಜೊತೆಗೆ ಜೀವರಕ್ಷಕ ತಂಡದ ಸದಸ್ಯರು ಈಗ ಪತ್ತೆ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಅಳಿವೆ ಬಾಗಿಲಿರುವಂಥ ಕಾರಣಕ್ಕಾಗಿ ಅಲ್ಲಿ ಅಂದರೆ ನದಿಯಿಂದ ಸಮುದ್ರಕ್ಕೆ ಸೇರುವಂಥ ಒಂದು ಪ್ರದೇಶ, ಅಲ್ಲಿ ಹೋಗುವಂಥ ಮೃತದೇಹ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರು ಸಾವನ್ನಪ್ಪಿರುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಕಡಲ್ನ ಅಬ್ಬರ ಇರುವಂಥ ಕಾರಣಕ್ಕಾಗಿ ಅವರು ಬಿದ್ದಂಥ ಸಂದರ್ಭದಲ್ಲಿ ಅವರು ನಾಪತ್ತೆಯಾಗಿದ್ದಾರೆ. ಇಬ್ಬರೇ ನಾಡದೋಣಿ ಮೀನುಗಾರಿಕೆ ಮಾಡಲಿಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಅವರು ಇಬ್ಬರು ನಾಪತ್ತೆ ಆಗಿದ್ದಾರೆ. ಅವರನ್ನು ಹುಡುಕಾಡುವಂಥ ಪ್ರಯತ್ನಗಳನ್ನು ಸ್ಥಳೀಯ ಈಜುಗಾರರು ಮೀನುಗಾರರು ಎಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು. ಈವರೆಗೂ ಅವರ ಸುಳಿವು ಪತ್ತೆಯಾಗಿಲ್ಲ. ಅವರು ಆ ಒಂದು ಕಡಲ್ನ ಅಬ್ಬರದಲ್ಲಿ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ಅವರ ಸುಳಿವು ಈವರೆಗೂ ಪತ್ತೆಯಾಗಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕಡಲಬ್ಬರಕ್ಕೆ ಇಬ್ಬರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಇಬ್ಬರಿಗಾಗಿ ತೀವ್ರ ಹುಡುಕಾಟವನ್ನು ಈಗ ನಡೆಸಲಾಗ್ತಾ ಇದೆ. ಈ ಮೂಲಕ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಮಳೆಯ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಪ್ರತ್ಯೇಕ 2 ಪ್ರಕರಣದಲ್ಲಿ 4 ಸಾವಾಗಿತ್ತು. ಈಗ ಮೀನುಗಾರಿಕೆಗೆ ತೆರಳಿದಂತಹ ಇಬ್ಬರು ಮೀನುಗಾರರು ನಾಪತ್ತೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವರಿಗಾಗಿ ಈಗ ತೀವ್ರ ಹುಡುಕಾಟ ಕೂಡ ಆಗ್ತಾ ಇದೆ.